ನಮಸ್ಕಾರ. ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಒತ್ತಡದ ಜೀವನ ಮತ್ತು ಬದಲಾಗ್ತಾ ಇರೋ ಜೀವನ ಶೈಲಿಯಿಂದ ಜನರಿಗೆ ನೂರಾರು ಸಮಸ್ಯೆಗಳು ಕಾಡ್ತಾನೆ ಇರುತ್ತವೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ವೆರಿಕೋಸ್ ವೇನ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇನ್ನು ಈ ವೆರಿಕೋಸ್ ವೇನ್ ಸಮಸ್ಯೆ ಅಂದ್ರೇನು, ಇದು ಯಾವ ರೀತಿ ಕಾಣಿಸಿಕೊಳ್ಳುತ್ತೆ, ಈ ಸಮಸ್ಯೆ ಕಾಣಿಸಿಕೊಂಡ ಮೇಲೆ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಹೇಗೆ, ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿ ಮಾಡ್ಕೊಳ್ಬೇಕು, ಇದೆಲ್ಲದರ ಕುರಿತು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರುವಂತಹ ಡಾಕ್ಟರ್ ರೇಷ್ಮಾ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಎಸ್ ಡಾಕ್ಟರ್, ಇವತ್ತು ನಾವು ಈ ವೆರಿಕೋಸ್ ವೇನ್ಸ್ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮೊದಲಿಗೆ ಈ ವೆರಿಕೋಸ್ ವೇನ್ಸ್ ಅಂದರೆ ಏನು ಡಾಕ್ಟರ್? ವೆರಿಕೋಸ್ ವೇನ್ ಅಂತ ಬಂದರೆ ಅದು ಲೈಕ್ ನಮ್ಮದು ವೇನ್ಸ್ ಅಂತ ಒಂದಿರುತ್ತೆ. ಸೊ ವೇನಲ್ಲಿ ವಾಲ್ವ್ ಅಂತ ಲೈಕ್ ಒಂದು ಅಪ್ಯಾರಟಸ್ ಇರುತ್ತೆ. ಸೊ ಈ ವಾಲ್ವಲ್ಲಿ ಏನಾದರೂ ಪ್ರಾಬ್ಲಮ್ ಆಗುವಾಗ ನಮ್ಮದು ಬ್ಲಡ್ನ ಏನಂದರೆ ಕೆಳಗಡೆಯಿಂದ ಮೇಲೆ ಹಾರ್ಟಿಗೆ ಪುಷ್ ಮಾಡಬೇಕು. ಸೊ ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ನಮ್ಮದು ಗ್ರಾವಿಟಿ ಅಂತ ಒಂದು ಫೋರ್ಸ್ ಇರುತ್ತೆ. ಸೊ ಅದರ ಎಗೇನ್ಸ್ಟ್ ಆಗಿ ನಮ್ಮದು ಬ್ಲಡ್ನ ಪುಷ್ ಮಾಡಬೇಕು ಅಂತ ಇರೋದು ಲೈಕ್ ಆ ಒಂದು ಫಂಕ್ಷನ್ನ ನಮ್ಮದು ವಾಲ್ವ್ ಅಂತ ಇರೋದು ಮಾಡೋದು. ಸೊ ಏನಾಗುತ್ತೆ ಅಂದರೆ ನಾರ್ಮಲಿ ಆ ಒಂದು ಕರೆಕ್ಟಾಗಿ ಫಂಕ್ಷನಿಂಗ್ ಆಗ್ತಾ ಇರುವಾಗ ನಾರ್ಮಲಿ ವೆರಿಕೋಸ್ ವೇನ್ ಸಮಸ್ಯೆ ಬರೋಕ್ಕೆ ಮುಂಚೆ ಏನಾಗುತ್ತೆ ಅಂದರೆ ಆ ವಾಲ್ವಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುವಂಥದ್ದು. ಅದರಿಂದ ನಮ್ಮದು ಬ್ಲಡ್ನ ಕಂಪ್ಲೀಟಾಗಿ ಹಾರ್ಟಿಗೆ ಪುಷ್ ಮಾಡೋಕ್ಕಾಗಲ್ಲ ಅಂತ ಇರೋ ಕಂಡೀಷನ್ ಆಗುತ್ತೆ. ಸೊ ಆ ಒಂದು ಬ್ಲಡ್ ಆ ವೇಯ್ನಲ್ಲಿ ನಮ್ಮದು ಬ್ಲಡ್ ಪೂಲ್ ಆಗುತ್ತೆ, ಅಂದರೆ ಜಾಸ್ತಿ ಅಲ್ಲಿ ಅಕ್ಯುಮುಲೇಟ್ ಆಗುತ್ತೆ. ಸೊ ಹಾಗಾಗಿ ನಮ್ಮದು ವೇಯ್ನದು ಸ್ಟ್ರಕ್ಚರ್ ಚೇಂಜ್ ಆಗಿ ಸ್ವಲ್ಪ ಲೈಕ್ ದೊಡ್ಡದಾಗ್ತಾ ಬರುತ್ತೆ ಅದು. ಸೊ ಅದಕ್ಕೆ ನಾವು ಉಬ್ಬಿದ ರಕ್ತನಾಳಗಳು ಅಥವಾ ವೆರಿಕೋಸ್ ವೇನ್ ಅಂತೆಲ್ಲ ಅದಕ್ಕೆ ಹೇಳೋದು. ಅದೇ ನಾವು ಇವಾಗ ಲೈಕ್ ನಾರ್ಮಲಿ ಸೂಪರ್ಫಿಷಿಯಲ್ ಅಂತ ಇರುತ್ತೆ. ಲೈಕ್ ನಾರ್ಮಲಿ ನಾವು ನೋಡ್ತಿರ್ತೀವಿ ಕಾಲಲ್ಲಿ ಎಲ್ಲ ಸ್ವಲ್ಪ ರಕ್ತನಾಳಗಳೆಲ್ಲ ಸ್ವಲ್ಪ ದೊಡ್ಡದಾಗ್ತಾ ಬರುವಾಗ ಕೆಲವರಿಗೆ ಬ್ಲೂಯಿಶ್ ಕಲರಲ್ಲಿ ಕಾಣುತ್ತೆ, ಕೆಲವರಿಗೆ ಪರ್ಪಲ್ ಕಲರಲ್ಲಿ ಕಾಣುತ್ತೆ. ಸೊ ಹಾಗೆ ಕಾಣುವಾಗ ನಾವು ಅದಕ್ಕೆ ವೆರಿಕೋಸ್ ವೇನ್ ಅಂತ ಹೇಳ್ತೀವಿ. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆ ಬರೋದಕ್ಕೆ ಕಾರಣಗಳೇನು ಅಂತ? ಕಾರಣಗಳೇನೆಂದರೆ ಒಂದು ಲೈಕ್ ಲಾಂಗ್ ಸ್ಟ್ಯಾಂಡಿಂಗ್ ಕೆಲಸ ಮಾಡೋದರಿಂದ ಮೇ ಬಿ ಅವರು ಇವಾಗ ಪ್ರೊಫೆಷನ್ ಇರ್ಬೋದು, ಲೈಕ್ ಟೀಚಿಂಗ್ ಪ್ರೊಫೆಷನ್ ಇರ್ಬೋದು ಅಥವಾ ಸೆಕ್ಯೂರಿಟಿ ಗಾರ್ಡ್ಸ್ ಇರ್ಬೋದು. ಸೊ ಏನಂದರೆ ಅವರು ಕಂಟಿನ್ಯೂಸ್ ಆಗಿ ನಿಂತ್ಕೊಂಡು ಕೆಲಸ ಮಾಡಬೇಕು ಅಂತ ಒಂದು ಸಿಚುವೇಶನ್ ಇರುತ್ತೆ. ಸೊ ಆವಾಗ ಏನಾಗುತ್ತೆ ಅಂದರೆ ಇವನ್ ನಮ್ಮದು ಮಸಲ್ಸ್ ಕೂಡ ಇದಕ್ಕೆ ಈ ಒಂದು ಬ್ಲಡ್ನ ಪುಷ್ ಮಾಡೋಕ್ಕೆ ಹೆಲ್ಪ್ ಮಾಡುವಂಥದ್ದು. ಸೊ ಲೈಕ್ ನಾರ್ಮಲಿ ಏನಾಗುತ್ತೆ ಅಂದರೆ ಕರೆಕ್ಟಾಗಿ ಆ ಒಂದು ಪ್ರೆಷರ್ ಕರೆಕ್ಟಾಗಿ ಬೀಳ್ತಾ ಇಲ್ಲ. ಆಮೇಲೆ ಲಾಂಗ್ ಸ್ಟ್ಯಾಂಡಿಂಗ್ ಮಾಡೋದ್ರಿಂದ ಕಾಲಲ್ಲಿ ಕೂಡ ನಮ್ಮದು ಇಡೀ ಬಾಡಿ ವೇಟ್ ಕೂಡ ಬೇರ್ ಮಾಡಬೇಕಾಗುವಂಥದ್ದು. ಹಾಗಾಗಿ ಈ ಒಂದು ಬ್ಲಡ್ ಅಷ್ಟೊಂದು ಬೇಗ ಫಾಸ್ಟಾಗಿ ನಮ್ಮದು ಹಾರ್ಟಿಗೆ ಪುಷ್ ಆಗಲ್ಲ ಅಂತ ಇರೋ ಕಂಡೀಷನ್ ಆಗುತ್ತೆ. ಸೊ ಅದರಿಂದ ಒಂದು ಮೇಜರ್ ಕಾರಣ ಏನಂದರೆ ಈ ಒಂದು ನಮ್ಮದು ಪ್ರೊಫೆಷನ್ ಅಂತ ಆಕ್ಯುಪೇಷನಲ್ ಅಂತ ನಾವು ಹೇಳ್ಬೋದು. ಆಮೇಲೆ ಇನ್ನೊಂದು ಅನುವಂಶೀಯವಾಗಿಯೂ ಬರ್ಬೋದು. ಅನುವಂಶೀಯವಾಗಿ ಹೇಗೆ ಆಗುತ್ತೆ, ಇವಾಗ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ವೆರಿಕೋಸ್ ವೇನ್ ಸಮಸ್ಯೆ ತುಂಬ ನಿಯರ್ ಬೈ ರಿಲೇಷನ್ಸಲ್ಲಿ, ಅಂದರೆ ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು, ಇಲ್ಲ ಅಪ್ಪನದು ಲೈಕ್ ನಿಯರ್ ಬೈ ರಿಲೇಷನ್ಸ್ ಇರ್ಬೋದು. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಆ ಒಂದು ಪ್ರಾಬ್ಲಮಿಂದ ಯಂಗರ್ ಜನರೇಷನಿಗೆ ಈ ರೀತಿ ವೆರಿಕೋಸ್ ವೇನ್ ಸಮಸ್ಯೆಗಳೆಲ್ಲ ಬರ್ಬೋದು. ಆಮೇಲೆ ಏಜ್ ಫ್ಯಾಕ್ಟರ್ ಅಂತ ಒಂದಿರುತ್ತೆ. ಏಜ್ ಫ್ಯಾಕ್ಟರ್ ಅಂದರೆ ಮೋರ್ ದ್ಯಾನ್ ಒಂದು 25-30 ಏಜ್ ದಾಂಡಿಯವರಲ್ಲೆಲ್ಲ ನಾವು ಜಾಸ್ತಿಯಾಗಿ ವೆರಿಕೋಸ್ ವೇನ್ ಕಂಡೀಷನ್ಸ್ನ ಇವಾಗ ನೋಡ್ತಾ ಇದ್ದೀವಿ. ಆಮೇಲೆ ಏನಂದರೆ ಜನರ ವಯಸ್ಸಂದರೆ ಮಹಿಳೆಯರಲ್ಲಿ ಸ್ವಲ್ಪ ಜಾಸ್ತಿಯಾಗಿ ನಾವು ವೆರಿಕೋಸ್ ವೇನ್ ಸಮಸ್ಯೆನ ನೋಡ್ಬೋದು ಅಂತ ಹೇಳ್ತೀನಿ. ಯಾಕೆಂದರೆ ಅವರಲ್ಲಿ ಜಾಸ್ತಿ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇರುವಂಥದ್ದು, ಮೇ ಬಿ ಅವ್ರ ಬಾಡಿಯಲ್ಲಿ ಜಾಸ್ತಿಯಾಗಿ ಫಿಸಿಯಾಲಜಿಕಲ್ ಚೇಂಜಸ್ ಅಂತ ಹೇಳ್ತೀನಿ. ಮೇ ಬಿ ಅವ್ರದ್ದು ಫೇಸಸ್ ಆಫ್ ಲೈಫ್ ಇರುತ್ತೆ. ಒಂದು ಮೆನಾರ್ಕ್ ಆಗುವಂಥದ್ದು ಫಸ್ಟ್ ಋತುಮತಿ ಆಗುವಂಥ ಟೈಮ್ ಇರುತ್ತೆ, ಪ್ರೆಗ್ನೆನ್ಸಿ ಟೈಮ್ ಇರುತ್ತೆ, ಆಮೇಲೆ ಮೆನಪೋಸಲ್ ಅಂತ ಹೇಳ್ತೀನಿ. ಸೊ ಹಾಗಾಗಿ ಈ ಒಂದು ಫಿಸಿಯಾಲಜಿಕಲ್ ಚೇಂಜಸ್ ಅವ್ರ ಬಾಡಿಯಲ್ಲಿ ಜಾಸ್ತಿ ಇರೋದರಿಂದ ಮಹಿಳೆಯರಲ್ಲಿ ಹೆಚ್ಚಾಗಿ ನಾವು ವೆರಿಕೋಸ್ ವೇನ್ ಸಮಸ್ಯೆ ಕಾಣುವಂತ ಹೇಳ್ತೀನಿ. ಆಮೇಲೆ ಇನ್ನೊಂದು ಮೇ ಬಿ ಲೈಫ್ ಸ್ಟೈಲ್ ಡಿಸೀಸಸ್ ಏನಾದರೂ ಇದ್ದರೆ, ಎಕ್ಸಾಂಪಲ್ ನೋಡಿದರೆ ಇವಾಗ ಅವರಿಗೆ ಸ್ವಲ್ಪ ಒಬಿಸಿಟಿ ಏನಾದರೂ ಇತ್ತು. ಸೊ ಒಬಿಸಿಟಿ ಅಂದರೆ ಇವಾಗ ಲೈಫ್ ಸ್ಟೈಲ್ ಡಿಸೀಸಲ್ಲಿನೇ ಬರುತ್ತೆ. ಸೊ ಹಾಗಾಗಿ ಆ ಒಂದು ಕಂಡೀಷನಲ್ಲಿ ಕೂಡ ನಮಗೆ ವೆರಿಕೋಸ್ ವೇನ್ ಸಮಸ್ಯೆ ಬರುವಂಥದ್ದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಯ ಲಕ್ಷಣಗಳೇನು ಅಂತ? ಸಿಂಪ್ಟಮ್ಸ್ ಹೇಗೆ ಆಗುತ್ತೆ ಅಂದರೆ ಫಸ್ಟಲ್ಲಿ ಅವರಿಗೆ ಈ ರೀತಿ ಸ್ಕಿನ್ ಮೇಲೆ, ಲೈಕ್ ನಾನು ಆಲ್ರೆಡಿ ಹೇಳಿದೆ, ನಮಗೆ ವೆರಿಕೋಸ್ ವೇನ್ ಬರುವಾಗ 2 ಟೈಪ್ ಆಗಿ ಬರುತ್ತೆ. ಒಂದು ಸೂಪರ್ಫಿಷಿಯಲ್ ವೆರಿಕೋಸಿಟೀಸ್ ಇರುತ್ತೆ, ವೆರಿಕೋಸ್ ವೇನ್ ಇರುತ್ತೆ. ಅದೇ ರೀತಿ ಡೀಪ್ ವೇನ್ ಆಗಿರುವಂಥ ವೆರಿಕೋಸ್ ವೇನ್ಸ್ ಕೂಡ ಇರುತ್ತೆ. ಬಟ್ ಏನಂದರೆ ಡೀಪ್ ಆಗಿರುವಂಥದ್ದನ್ನು ನಾವು ಕ್ಲಿಯರಾಗಿ ಕಾಣೋಕ್ಕಾಗಲ್ಲ, ಯಾಕೆ ಅಂದರೆ ಅದು ಮಸಲ್ಸ್ ಒಳಗಡೆ ಇರುವಂಥದ್ದು. ಬಟ್ ಸೂಪರ್ಫಿಷಿಯಲ್ ಆಗಿ ಬರುವಂಥ ವೆರಿಕೋಸಿಟೀಸ್ ನಾವು ಈಸಿಯಾಗಿ ನಾವು ಸ್ಕಿನ್ ಮೇಲೇ ಕಾಣಿಸ್ತಾ ಹೋಗುತ್ತೆ. ಸೊ ಅದಕ್ಕೆ ಆ ರೀತಿ ನಮಗೆ ವಿಸಿಬಲ್ ಆಗಿ ಇರುವಂಥ ರೀತಿಯಲ್ಲಿ ಈ ವೆರಿಕೋಸಿಟೀಸಿನ ನಾವು ಕಾಲಲ್ಲಿ, ಲೈಕ್ ಎಸ್ಪೆಷಲಿ ಕಾಲಲ್ಲಿ ಬರುತ್ತೆ ಜಾಸ್ತಿಯಾಗಿ, ಹಿಂದ್ಗಡೆ ಅಂತ ಲೈಕ್ ನಮ್ಮದು ಲೈಕ್ ಹಿಂದ್ಗಡೆ ಪೋಸ್ಟೀರಿಯರ್ ಪಾರ್ಟ್ ಆಫ್ ಅವರ್ ಲೆಗ್, ಆ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಜಾಸ್ತಿಯಾಗಿ ಕಾಣುತ್ತೆ.
ಥೈ ಮೇಲೆ ಕಾಣುವಂಥದ್ದು. ಸೊ ಹಾಗಾಗಿ ನಾವು ನೋಡುವ ರೀತಿಯಲ್ಲಿ ಈ ರೀತಿ ಪರ್ಪಲ್ ಕಲರಲ್ಲಿ ಇರುವಂಥದ್ದು ಅಥವಾ ಬ್ಲೂಯಿಶ್ ಕಲರಲ್ಲಿ ಎಲ್ಲ ಈ ರೀತಿ ಉಬ್ಬಿದ ರಕ್ತನಾಳಗಳನ್ನ ನಾವು ಕಾಣಿಸ್ತಾ ಹೋಗ್ತಾ ಇದೆ ಅಂದರೆ ಅದು ನಮಗೆ ವೆರಿಕೋಸಿಟೀಸ್ ಆಗ್ತಾ ಇದೆ ಅಂತ ಅರ್ಥ. ಸೊ ಒನ್ ಆಫ್ ದ ಸಿಂಪ್ಟಮ್ ಏನಂದರೆ ಈ ರೀತಿ ವಿಸಿಬಲ್ ಆಗಿ ಇರುವಂಥ ರೀತಿಯಲ್ಲಿ ವೇಯ್ನ ನಾವು ಬಾಡಿಯಲ್ಲಿ ಕಾಣುವಂಥದ್ದು. ಆಮೇಲೆ ಕೆಲವರಿಗೆ ಏನಾಗುತ್ತೆ ಅಲ್ಲಿ ತುಂಬ ಕಡಿತ ಬರುವಂಥದ್ದು, ಪೇಯ್ನ್ ಅಥವಾ ಲೈಕ್ ತುಂಬ ಲಾಂಗ್ ಸ್ಟ್ಯಾಂಡಿಂಗ್ ಆಗಿ ನಿಂತ್ಕೊಂಡವಾಗ ಅವರಿಗೆ ಜಾಸ್ತಿ ಪೇಯ್ನ್ ಬರುವಂಥದ್ದೆಲ್ಲ ಕಾಣಿಸುತ್ತೆ. ಆಮೇಲೆ ನವೆ ಅಥವಾ ತುರಿಕೆ ಆಗುವಂಥದ್ದು. ಸೊ ತುರಿಕೆ ಆಗೋದ್ರಿಂದ ಏನಾಗುತ್ತೆ ಅಂದರೆ ಮೇ ಬಿ ಕೆಲವು ಟೈಮಲ್ಲಿ ಬ್ಲೀಡಿಂಗ್ ಕೂಡ ಆಗೋಕ್ಕೆ ಸಾಧ್ಯತೆ ಇರುತ್ತೆ. ಆಮೇಲೆ ಈ ರೀತಿ ತುರಿಕೆ ಆಗುವಂಥದ್ದು, ಆಮೇಲೆ ಉರಿ ಬರುವಂಥದ್ದು, ಬರ್ನಿಂಗ್ ಸೆನ್ಸೇಷನ್ಸ್ ಫೀಲ್ ಆಗುತ್ತೆ. ಆಮೇಲೆ ಏನಂದರೆ ಕೆಲವುದು ಲೈಕ್ ಲಾಂಗ್ ಸ್ಟ್ಯಾಂಡಿಂಗ್ ಆಗಿ ಈ ರೀತಿ ಪ್ರಾಬ್ಲಮ್ ವೆರಿಕೋಸಿಟೀಸ್ ಇದ್ದಾಗ ಕಾಲಲ್ಲಿ ಊತ ಎಲ್ಲ ಬರೋಕ್ಕೆ ಇರುತ್ತೆ. ಸೊ ಊತ ಬರುವಾಗ ನಾವು ಪಿಟ್ಟಿಂಗ್ ಎಡಿಮ್ ಅಂತ ಹೇಳ್ತೀನಿ, ನಾವು ಅಲ್ಲಿ ಟಚ್ ಮಾಡುವಾಗ ನಮ್ಮದು ಒಂದು ಡಿಪ್ರೆಷನ್ ಆಗುತ್ತೆ ಕಾಲಲ್ಲಿ. ಸೊ ಆ ರೀತಿ ಇರುವ ಚೇಂಜಸ್ ಲೈಕ್ ಸ್ವೆಲ್ಲಿಂಗ್ ಕೂಡ ನಾವು ಕಾಲಲ್ಲಿ ಕಾಣುವಂಥದ್ದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಯಿಂದ ಏನೆಲ್ಲ ಕಾಂಪ್ಲಿಕೇಶನ್ಸ್ ಉಂಟಾಗುತ್ತೆ ಅಂತ? ಕಾಂಪ್ಲಿಕೇಶನ್ಸ್ ಏನೆಲ್ಲ ಆಗುತ್ತೆ ಅಂದರೆ ಅದೇ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮಗೆ ಹಾರ್ಟ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಬರುತ್ತೆ, ಲಂಗ್ಸಲ್ಲಿ ಕಾಂಪ್ಲಿಕೇಶನ್ಸ್ ಆಗೋಕ್ಕೆ ಇರುತ್ತೆ. ಯಾಕೆ ಅಂದರೆ ಹಾರ್ಟ್ ಆ್ಯಂಡ್ ಲಂಗ್ಸ್ ಯಾಕೆ ಇಂಪಾರ್ಟೆಂಟ್ ಅಂದರೆ ವೇಯ್ನ್ ಅಂತ ಹೇಳಿದರೆ ಲೈಕ್ ನಮ್ಮದು ಮೇಜರ್ ಆಗಿ ಎರಡು ಲೈಕ್ ಬ್ಲಡ್ನ ಕ್ಯಾರಿ ಮಾಡೋಕ್ಕೆ ಎರಡು ವೆಸಲ್ಸ್ ಇರುತ್ತೆ, ಬ್ಲಡ್ ವೆಸಲ್ಸ್ ಇರುತ್ತೆ. ಒಂದು ಆರ್ಟರಿ ಅಂತ ಹೇಳ್ತೀನಿ, ಇನ್ನೊಂದು ವೇಯ್ನ್ ಅಂತ ಹೇಳ್ತೀನಿ. ಸೊ ಆರ್ಟರಿ ಹೇಗೆ ಅಂದರೆ ನಮ್ಮದು ಹಾರ್ಟಿಂದ ಎಲ್ಲ ಕಡೆಗೇನು ಬ್ಲಡ್ನ ಪುಷ್ ಮಾಡುವಂಥದ್ದು ಆರ್ಟರೀಸ್ ಇರುತ್ತೆ. ವೇಯ್ನ್ ಅಂತ ನೋಡಿದರೆ ಎಲ್ಲ ಪಾರ್ಟ್ಸಿಂದನೂ ಡಿಆಕ್ಸಿಜನೇಟೆಡ್ ಬ್ಲಡ್ ಅಂತ ಹೇಳ್ತೀನಿ, ಲೈಕ್ ಲಿಟ್ರಲಿ ಅಶುದ್ಧ ರಕ್ತ ಅಂತೆಲ್ಲ ನಾವು ಹೇಳ್ಬೋದು. ಸೊ ಅದನ್ನು ಟುವರ್ಡ್ಸ್ ಹಾರ್ಟ್ ಕಡೆಗೆ ತಗೊಂಡು ಬರುವಂಥದ್ದು ಈ ವೇಯ್ನದು ಫಂಕ್ಷನ್ ಇರೋದು. ಸೊ ಆ ಟೈಮಲ್ಲಿ ಏನಂದರೆ ನಮ್ಮದು ಆ ಒಂದು ಅಶುದ್ಧವಾಗಿರುವಂಥ ರಕ್ತನ ಮತ್ತೆ ಪ್ಯೂರಿಫೈ ಮಾಡಿ ಮತ್ತೆ ತಿರ್ಗಾ ಆರ್ಟರಿಗೆ ಹೋಗಿ ಲೈಕ್ ಆ ರೀತಿ ಇರುತ್ತೆ ನಮ್ಮದು ಸರ್ಕ್ಯುಲೇಟರಿ ಸಿಸ್ಟಮ್ ಇರೋದು. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ನಮ್ಮದು ವೇಯ್ನಲ್ಲಿ ಸರಿಯಾದ ರೀತಿಯಲ್ಲಿ ಈ ಒಂದು ಲೈಕ್ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ ಅಂದಿದ್ದಾಗ ನಮ್ಮದು ವೆರಿಕೋಸ್ ವೇಯ್ನಲ್ಲಿ ಏನಾಗುತ್ತೆ ಒಳಗಡೆ ಕ್ಲಾಟ್ಸ್ ಎಲ್ಲ ಫಾರ್ಮ್ ಆಗೋಕ್ಕಿರುತ್ತೆ. ಈ ಕ್ಲಾಟ್ಸ್ ಎಲ್ಲ ಏನಾಗುತ್ತೆ ಅಂದರೆ ಮೇ ಬಿ ಕೆಲವು ಟೈಮ್ ಏನಾಗುತ್ತೆ ನಮ್ಮದು ಮಸಲ್ಸ್ ಕೂಡ ನಾನು ಹೇಳಿದ್ದು ತುಂಬ ಪ್ರೆಷರ್ ಕೊಡ್ತಾರೆ ಈ ಫ್ಲೋನ ರೆಗ್ಯುಲರ್ ಮಾಡೋಕ್ಕೆ. ಸೊ ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಏನಾದರೂ ಕ್ಲಾಟ್ಸ್ ಏನಾದರೂ ಆಗಿಬಿಟ್ರೆ ಅದು ತಿರ್ಗಾ ನಮ್ಮದು ಹಾರ್ಟಿಗೆ ಅಥವಾ ಲಂಗ್ ಕಡೆಗೆ ಹೋಗೋಕ್ಕೆ ಇರುತ್ತೆ. ಹಾಗಾಗಿ ನಮಗೆ ಪಲ್ಮೊನರಿ ಎಂಬೋಲಿಸಮ್ ಅಂತೆಲ್ಲ ಇರೋ ಕಂಡೀಷನ್ಸ್ ಇರುತ್ತೆ. ಆಮೇಲೆ ಈ ರೀತಿ ಮೇಜರ್ ಇರುವಂಥ ವೇಯ್ನಲ್ಲಿ ಅಥವಾ ಮೇಜರ್ ಆರ್ಟರೀಸಲ್ಲಿ ಎಲ್ಲ ಬ್ಲಾಕ್ ಆಗೋಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ನಮಗೆ ಕಾರ್ಡಿಯಾಕ್ ಅರೆಸ್ಟ್ ಬರ್ಬೋದು, ಹಾರ್ಟ್ ಅಟ್ಯಾಕ್ ಬರೋಕ್ಕೆ ಇರುತ್ತೆ. ಸೊ ಈ ರೀತಿ ಇರುವ ಮೇಜರ್ ಆಗಿರುವಂಥ ಕಾಂಪ್ಲಿಕೇಶನ್ಸ್ ಎಲ್ಲ ಇರುತ್ತೆ. ಆಮೇಲೆ ಹೇಗೆ ಆಗುತ್ತೆ ಅಂದರೆ ಇವಾಗ ನಮಗೆ ತುರಿಕೆ ಆಗ್ತಾ ಇದೆ ಅಂತ ನಾನು ಹೇಳಿದೆ. ಇವಾಗ ಪೇಷಂಟಿಗೆ ಡಯಾಬಿಟೀಸ್ ಏನಾದರೂ ಇತ್ತು ಅಂದರೆ ಈ ರೀತಿ ತುರಿಕೆ ಆಗೋದ್ರಿಂದ ಅಲ್ಲಿ ಗಾಯ ಆಗೋಕ್ಕಿರುತ್ತೆ. ಸೊ ಗಾಯ ಆಗಿ ಅದನ್ನು ವಾಸಿ ಆಗೋಕ್ಕೆ ಡಿಫಿಕಲ್ಟ್ ಆಗುವಂಥದ್ದು. ಹಾಗಾಗಿ ನಮಗೆ ವೆರಿಕೋಸ್ ಅಲ್ಸರ್ ಫಾರ್ಮ್ ಆಗೋಕ್ಕೆ ಲೈಕ್ ಸಾಧ್ಯತೆ ಇದೆ. ಸೊ ಅದರಿಂದ ಏನಾಗುತ್ತೆ ನಮಗೆ ಅಲ್ಸರ್ ಮತ್ತು ಕರೆಕ್ಟಾಗಿ ವಾಸಿ ಆಗಲ್ಲ ಅಂತ ಇರೋದು, ಅದರಿಂದ ಜಾಸ್ತಿ ಇನ್ಫೆಕ್ಷನ್ಸ್ ಬರುವಂಥದ್ದು, ಆಮೇಲೆ ಸರೌಂಡಿಂಗ್ ಟಿಶ್ಯೂಸಿಗೆ ಅದು ಅಟ್ಯಾಕ್ ಆಗುವಂಥದ್ದು. ಸೊ ಈ ರೀತಿ ಇರೋ ಕಾಂಪ್ಲಿಕೇಶನ್ಸ್ ಕೂಡ ನಾವು ವೆರಿಕೋಸ್ ವೇಯ್ನಲ್ಲಿ ಕಾಣುವಂಥದ್ದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆ ಯಾವ ಏಜ್ ಗ್ರೂಪ್ನವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಅಂತ? ಇವಾಗ ಏಜ್ ಗ್ರೂಪ್ ನೋಡಿದರೆ ಅದೇ ಒಂದು 25 ದಾಂಡಿ ಇರುವವರಲ್ಲಿ ಎಲ್ಲ ಸ್ವಲ್ಪ ಲೈಟಾಗಿ ನಾವು ವೆರಿಕೋಸ್ ಪ್ರಾಬ್ಲಮ್ಸ್ನ ಕಾಣ್ಬೋದು. ಯಾಕೆ ಅಂದರೆ ಅವ್ರದ್ದು ಕೆಲಸ ಎಲ್ಲ ಆ ಒಂದು ಪರ್ಟಿಕ್ಯುಲರ್ 25 ಏಜ್ ದಾಂಡಿ ಆದ ನಂತರ ಕಂಪ್ಲೀಟಾಗಿ ಅವರು ಕೆಲಸದಲ್ಲಿನೇ ಇರುವಂಥದ್ದು. ಸೊ ಅವ್ರಿಗೆ ಏನಾಗುತ್ತೆ ಅಂದರೆ ಇವಾಗ ಪ್ರೊಫೆಸರ್ಸ್ ಇದ್ರೂ ಮೇ ಬಿ 25 ಏಜಲ್ಲಿ ಜಾಯಿನ್ ಆಗಿದೆ. ಬಟ್ ಏನಂದರೆ ಅವರಿಗೆ ಈ ರೀತಿ ಲಾಂಗ್ ಸ್ಟ್ಯಾಂಡಿಂಗ್ ಆಗೋದ್ರಿಂದ ಲಾಂಗ್ ಸ್ಟ್ಯಾಂಡಿಂಗ್ ಆಗಿ ಅವರು ನಿಂತ್ಕೊಂಡು ಕೆಲಸ ಮಾಡೋದ್ರಿಂದ ಹಾಗಾಗಿ ಹೋಗ್ತಾ ಹೋಗ್ತಾ ಮೇ ಬಿ 35-40 ಎಲ್ಲ ಏಜ್ ಆಗುವಾಗ ಅವರಲ್ಲಿ ಇವೆಂಚುಲ್ ಆಗಿ ವೆರಿಕೋಸ್ ಪ್ರಾಬ್ಲಮ್ಸ್ ಎಲ್ಲ ನಾವು ನೋಡುವಂಥದ್ದು. ಸೊ ಅದಕ್ಕೆ ಏನಂದರೆ ನಾವು ಹೇಳೋದು ಲೈಕ್ ಏಜ್ ಫ್ಯಾಕ್ಟರ್ ಎಸ್ಪೆಷಲಿ ನೋಡುವಾಗ ಲೈಕ್ 30+ ಇದ್ದವರಲ್ಲಿ ಮೇಜರ್ ಆಗಿ ಕಾಣುವಂಥದ್ದು, ಸಿಂಪ್ಟಮ್ಯಾಟಿಕ್ ಥರ ಕಾಣುವಂಥದ್ದು. ಬಟ್ ಏನಂದರೆ 25ಇಂದನೇ ಆ ರೀತಿ ಲಾಂಗ್ ಸ್ಟ್ಯಾಂಡಿಂಗ್ ಲೈಕ್ ಕೆಲಸ ಮಾಡೋದ್ರಿಂದ 30+ಅಲ್ಲಿ ಮೇ ಬಿ ಅವರಿಗೆ ಚೇಂಜಸ್ ಇರ್ಬೋದು, ಮೇ ಬಿ ಸೈನ್ಸ್ ಕಾಣುವಂಥದ್ದು. ಸಿಂಪ್ಟಮ್ಸ್ ಮೇ ಬಿ ಬರಲ್ಲ. ಸೈನ್ಸ್ ಏನಂದರೆ ಅವರಿಗೆ ಗೊತ್ತಾಗ್ದಲೇ ಮೇ ಬಿ ಬಾಡಿ ಶೋ ಮಾಡುತ್ತೆ, ಬಟ್ ಪೇಷಂಟಿಗೆ ಗೊತ್ತಾಗಲ್ಲ. ಸಿಂಪ್ಟಮ್ಸ್ ಬರುವಾಗ ಅವ್ರಿಗೆ ಗೊತ್ತಾಗುತ್ತೆ, ಓಕೆ ನನಗೆ ಈ ರೀತಿ ಸ್ಕಿನ್ ಮೇಲೆ ಈ ರೀತಿ ಬ್ಲೂಯಿಶ್ ಕಲರ್ ಆಗಿ ಸ್ವಲ್ಪ ವೇಯ್ನ್ ಎಲ್ಲ ದಪ್ಪಾಗಿ ಕಾಣಿಸ್ತಾ ಇದೆ. ಸೊ ಅದೆಲ್ಲ ಬಂದು ಸಿಂಪ್ಟಮ್ಸ್ ಆಗಿರುತ್ತೆ. ಸೊ ಆ ರೀತಿ ನಾವು ಡಿಫ್ರೆನ್ಷಿಯೇಟ್ ಮಾಡಿ ನೋಡ್ಕೋಬೋದು. ಸೊ ಏನಂದರೆ ಒಂದು 25 ದಾಂಡಿ ಲೈಕ್ ಏಜ್ ಫ್ಯಾಕ್ಟರ್ ನೋಡಿದರೆ 25 ದಾಂಡಿ ಅವರಲ್ಲಿ ಈ ರೀತಿ ನಾವು ಸ್ವಲ್ಪ ಪ್ರಾಬ್ಲಮ್ಸ್ನ ಸ್ವಲ್ಪ ಜಾಸ್ತಿಯಾಗಿ ನಾವು ನೋಡೋಕ್ಕೆ ಇರುತ್ತೆ. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಯಿಂದ ಹಾರ್ಟ್ ಅಟ್ಯಾಕ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ.
ಇರುತ್ತಾ ಹೇಗೆ? ಹೌದು, ಖಂಡಿತವಾಗ್ಲೂ ಇರುತ್ತೆ. ಯಾಕೆ ಅಂದರೆ ನಾನು ಆಲ್ರೆಡಿ ಹೇಳಿದೆ, ನಮ್ಮದು ವೆರಿಕೋಸ್ ವೇನಲ್ಲಿ ಈ ಒಂದು ಬ್ಲೀಡಿಂಗ್ ಅಂತ ಹೇಳ್ತೀನಿ ಅಲ್ಲ, ಸೊ ಬ್ಲಡ್ ಏನಾಗುತ್ತೆ ಅಂದರೆ ಅದು ಒಳಗಡೆನೇ ಸೆಟ್ ಆಗುವಂಥದ್ದು. ಸೊ ಸೆಟ್ ಆಗುವಾಗ ಇರೋ ಬ್ಲಡ್ಡಲ್ಲಿ ತುಂಬ ಚೇಂಜಸ್ ಆಗುವಂಥದ್ದು. ಸೊ ಹೇಗೆ ಆಗುತ್ತೆ ಅಂದರೆ ಅದರಲ್ಲಿ ಈ ಒಂದು ಬ್ಲೀಡಿಂಗ್ ಲೈಕ್ ಬ್ಲಡ್ಡಲ್ಲಿ ಚೇಂಜಸ್ ಹೇಗೆ ಆಗುತ್ತೆ ಅಂದರೆ ಆ ಬ್ಲಡ್ಡಲ್ಲಿ ಇರುವಂಥ ಹೀಮ್ ಪಾರ್ಟ್ ಅಂತ ಒಂದಿರುತ್ತೆ, ಲೈಕ್ ಡಿವೈಡ್ ಮಾಡ್ತೀವಿ ನಾವು ಅದನ್ನು. ಸೊ ಏನಾಗುತ್ತೆ, ಅದರಲ್ಲಿ ಹಾರ್ಡಾಗಿ ಕ್ಲೋಟ್ ಆಗುವಂಥ ಬ್ಲಡ್ ಇರುತ್ತೆ. ಆಮೇಲೆ ಅದರಲ್ಲಿ ಇರುವಂಥ ನೀರಾಗಿ ಇರುವಂಥ ಅಂಶ ಬಂತು ಏನಾಗುತ್ತೆ, ನಮ್ಮದು ಎಕ್ಸ್ಟ್ರಾ ಸೆಲ್ಯುಲರ್ ಸ್ಪೇಸಸ್ ಅಂತ ಹೇಳ್ತೀನಿ ನಮ್ಮದು ಕಾಲಲ್ಲಿ, ಅಲ್ಲಿ ಹೋಗಿ ನೀರು ಥರ ಸೆಟ್ ಆಗಿಬಿಡುತ್ತೆ. ಸೊ ಅದಕ್ಕೇ ನಾವು ಕಾಲಲ್ಲಿ ಊತ ಬರುವಂಥದ್ದು. ಆಮೇಲೆ ಈ ಚೇಂಜ್ ಆಗಿರುವಂಥದ್ರಿಂದ ಪಿಗ್ಮೆಂಟೇಷನ್ಸ್ ಕೂಡ ಆಗುತ್ತೆ, ಅದಕ್ಕೆ ಹಿಮೋಸಿಡ್ರಿನ್ ಪಿಗ್ಮೆಂಟ್ ಅಂತ ಹೇಳ್ತೀನಿ. ಸೊ ಈ ಪಿಗ್ಮೆಂಟ್ ಏನಾಗುತ್ತೆ ಅಂದರೆ ನಮ್ಮದು ಕಾಲಲ್ಲಿ ಬಂದು ಸೆಟ್ ಆಗುವಂಥದ್ದು. ಸೊ ಹಾಗಾಗಿ ನಾವು ಸೂಪರ್ಫಿಷಿಯಲಿ ನಾವು ಕಾಲಲ್ಲಿ ನೋಡುವಾಗ ಸ್ವಲ್ಪ ಲಾಂಗ್ ಸ್ಟ್ಯಾಂಡಿಂಗ್ ಇರುವವರಲ್ಲಿ ಕಾಲಲ್ಲಿ ಎಲ್ಲ ಸ್ವಲ್ಪ ಬ್ರೌನಿಷ್ ಕಲರ್ ಆಗಿರ್ಬೋದು ಅಲ್ವಾ ಬ್ಲ್ಯಾಕಿಶ್ ಕಲರ್ ಆಗಿ ನಾವು ಈ ಪಿಗ್ಮೆಂಟೇಷನ್ಸ್ನ ನೋಡ್ತೀವಿ. ಅದೇ ರೀತಿ ಈ ಒಂದು ಕ್ಲಾಟ್ ಆಗಿರುವಂಥ ಬ್ಲಡ್ ಏನಾಗುತ್ತೆ, ನಮ್ಮದು ಮಸಲ್ಸ್ ನಾನು ಆಲ್ರೆಡಿ ಹೇಳಿದ್ದೆ, ನಮ್ಮದು ಬ್ಲಡ್ ಎಲ್ಲ ಕರೆಕ್ಟಾಗಿ ಫ್ಲೋ ಆಗಬೇಕಂದ್ರೆ ನಮ್ಮದು ವೇನ್ ಜೊತೆ ವಾಲ್ವ್ ಕೂಡ ಫಂಕ್ಷನ್ ಮಾಡಬೇಕು, ಅದೇ ರೀತಿ ಈ ಮಸಲ್ಸ್ ಕೂಡ ಕೆಲಸ ಮಾಡಬೇಕು. ಸೊ ಆ ರೀತಿ ಕರೆಕ್ಟಾಗಿ ಇದೆಲ್ಲ ವೆಲ್ಲಾಗಿ ಫಂಕ್ಷನ್ ಮಾಡುವಾಗ ನಮ್ಮದು ಬ್ಲಡ್ ಎಲ್ಲ ಕರೆಕ್ಟಾಗಿ ವೇನಲ್ಲಿ ಫ್ಲೋ ಆಗ್ತಾ ಬರುತ್ತೆ. ಸೊ ಏನಾಗುತ್ತೆ, ಈ ರೀತಿ ವೆರಿಕೋಸ್ ವೇನ್ ಪ್ರಾಬ್ಲಮ್ ಆಗುವಾಗ ವಾಲ್ವಲ್ಲಿ ಕೂಡ ಸ್ವಲ್ಪ ಫಂಕ್ಷನ್ ಪ್ರಾಬ್ಲಮ್ ಆಗುತ್ತೆ. ಆವಾಗ ಈ ವೇನಲ್ಲಿ ಇರುವಂಥ ಕ್ಲಾಟ್ಸ್ ಏನಾಗುತ್ತೆ ಅಂದರೆ ಅಲ್ಲಿನೇ ಸೆಟ್ ಆಗೋಕ್ಕಿರುತ್ತೆ. ಸೊ ಹೋಗ್ತಾ ಏನಾಗುತ್ತೆ, ನಮ್ಮದು ಮಸಲ್ಸ್ ಕೂಡ ಸ್ವಲ್ಪ ಜಾಸ್ತಿ ಪ್ರೆಷರ್ ಕೊಡುವಾಗ ಈ ಕ್ಲಾಟ್ ಅಪ್ಪಿತಪ್ಪಿ ಅಲ್ಲಿಂದ ಲಂಗ್ಸಿಗೆ ಅಥವಾ ಹಾರ್ಟಿಗೆ ರೀಚ್ ಆಗೋಕ್ಕೆ ಇರುತ್ತೆ. ಹಾಗಾಗಿ ಮೇಜರ್ ಆರ್ಟರೀಸು ಮೇಜರ್ ವೇನಲ್ಲಿ ಎಲ್ಲ ಎಂಡಪ್ ಆದರೆ ನಮಗೆ ಪಲ್ಮೊನರಿ ಎಂಬೋಲಿಸಮ್ ಆಗ್ಬೋದು, ಲೈಕ್ ಆಮೇಲೆ ಏನಾದರೂ ಲೈಕ್ ಕ್ಲಾಟ್ ಎಂಡಪ್ ಆಗೋದ್ರಿಂದ ಮೇ ಬಿ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗೋದಕ್ಕೆ ಇಶ್ಚಿಮಿ ಅಂತ ಹೇಳ್ತೀನಿ. ಸೊ ಆ ರೀತಿ ಇರೋ ಕಾಂಪ್ಲಿಕೇಶನ್ಸಿಂದ ನಮಗೆ ಕಾರ್ಡಿಯಾಕ್ ಅರೆಸ್ಟ್ ಕೂಡ ಆಗೋಕ್ಕಿರುತ್ತೆ. ಓಕೆ ಡಾಕ್ಟರ್, ಇನ್ನು ಈ ವೆರಿಕೋಸ್ ವೇನ್ ಸಮಸ್ಯೆಗೆ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ? ಹೋಮಿಯೋ ಕೇರಲ್ಲಿ ಹೇಗೆ ಅಂದರೆ ಅದೇ ಒಬ್ಬರೊಬ್ಬರಿಗೆ ಈ ರೀತಿ ವೆರಿಕೋಸ್ ವೇನ್ ಬರೋದಕ್ಕೆ ಒಂದೊಂದು ಕಾರಣಗಳಿರುತ್ತೆ. ಸೊ ಆ ಕಾರಣಗಳು ಏನಂತ ನಾವು ಫೈಂಡ್ ಔಟ್ ಮಾಡಬೇಕು. ಮೇ ಬಿ ಅವ್ರದ್ದು ಪ್ರೊಫೆಷನದು ಇರ್ಬೋದು ಅಥವಾ ಅವರಿಗೆ ಅನುವಂಶೀಯವಾಗಿ ಬರುವಂಥದ್ದು. ಸೊ ಸಮಥಿಂಗ್ ಏನು ಅಂದರೆ ಈ ಒಂದು ಪ್ರಾಬ್ಲಮ್ನ ಟ್ರಿಗರ್ ಮಾಡೋಕ್ಕೆ ಇರುವಂಥದ್ದು. ಸೊ ಆ ಟ್ರಿಗರಿಂಗ್ ಫ್ಯಾಕ್ಟರ್ ಏನಂತ ನಾವು ಫೈಂಡ್ ಔಟ್ ಮಾಡಬೇಕು. ಆಮೇಲೆ ಅವ್ರದ್ದು ಲೈಫ್ ಸ್ಟೈಲಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಥವಾ ಅವ್ರದ್ದು ಹ್ಯಾಬಿಟ್ಸಲ್ಲಿ ಏನಾದರೂ ಚೇಂಜಸ್ ಆಗಿದ್ದೀರಾ, ಸೊ ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಆಮೇಲೆ ಈ ಸಿಮ್ಟಮ್ಸ್ ಕೂಡ ಹಾಗೇನೆ ಎಲ್ಲವರಲ್ಲಿನೂ ಎಲ್ಲ ರೀತಿಯಲ್ಲಿ ಲೈಕ್ ಸೇಮ್ ಆಗಿರುವಂಥ ಸಿಮ್ಟಮ್ಸ್ ಇರಬೇಕು ಅಂತ ಇಲ್ಲ. ಮೇ ಬಿ ಸಿಮ್ಟಮ್ಸ್ ಸೇಮ್ ಇದ್ರೂ ಅದರದ್ದು ಲೈಕ್ ಫ್ಯಾಕ್ಟರ್ಸ್ ಬೇರೆ ಬೇರೆ ಡಿಫ್ರೆಂಟ್ ಆಗಿರುವಂಥದ್ದು. ಸೊ ಅದಕ್ಕೆ ನಾವು ಅದನ್ನೆಲ್ಲ ಕನ್ಸಿಡರ್ ಮಾಡಬೇಕು. ಆಮೇಲೆ ಆ ಪೇಷಂಟದು ಕ್ಯಾರೆಕ್ಟರಿಸ್ಟಿಕ್ ಕೂಡ ತುಂಬ ಇಂಪಾರ್ಟೆಂಟ್ ಇದೆ. ಸೊ ಅದನ್ನೆಲ್ಲ ನಾವು ಅನಲೈಸ್ ಮಾಡಬೇಕು. ಸೊ ಆ ಒಂದು ಅಪ್ರೋಚಿಗೆ ನಾವು ಕಾನ್ಸ್ಟಿಟ್ಯೂಷನಲ್ ವೇ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತೀನಿ. ಸೊ ಹಾಗಾಗಿ ಒಂದೊಂದು ಪೇಷಂಟಿಗೆ ನಾವು ಕೊಡುವಂಥ ಮೆಡಿಸಿನ್ಸ್ ಡಿಫ್ರೆಂಟ್ ಆಗಿರುವಂಥದ್ದು. ಸೊ ಹಾಗಾಗಿ ಆ ಪೇಷಂಟಿಗೆ ಬರುವಂಥ ಇಂಪ್ರೂವ್ಮೆಂಟ್ ಕೂಡ ಆ ರೀತಿ ಡಿಫ್ರೆಂಟ್ ಆಗಿರುವಂಥದ್ದು. ಕೆಲವರಿಗೆ ಹೇಗೆ ಆಗುತ್ತೆ ಅಂದರೆ ಲೈಕ್ ವೆರಿಕೋಸ್ ವೇನ್ ಅಂತ ನೋಡಿದರೆ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ, ಕಾಸ್ಮೆಟಿಕ್ ಲೈಕ್ ನಾರ್ಮಲಿ ವೆರಿಕೋಸ್ ವೇನ್ ಅಂತ ಬಂದರೆ ಎಲ್ಲರೂ ಕಾಸ್ಮೆಟಾಲಜಿ ಇದರಲ್ಲಿ ನೋಡ್ತಾರೆ. ಅಂದರೆ ಇವಾಗ ಸ್ವಲ್ಪ ಚೆನ್ನಾಗಿರಬೇಕು, ಶಾರ್ಟ್ಸ್ ಎಲ್ಲ ಹಾಕುವಾಗ ಕಾಲಲ್ಲಿ ಈ ರೀತಿ ದಪ್ಪಾಗಿರೋ ವೇನ್ ಬಂದರೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ. ಸೊ ಅದಕ್ಕೆ ಅವರು ತುಂಬ ತುಂಬ ಡಿಫ್ರೆಂಟ್ ಆಗಿರುವಂಥ ಟ್ರೀಟ್ಮೆಂಟ್ಸ್ ಎಲ್ಲ ಇವಾಗ ಕರೆಂಟ್ಲಿ ಅವೈಲೇಬಲ್ ಇದೆ, ಅದನ್ನೆಲ್ಲ ಆಪ್ಟ್ ಮಾಡ್ತಾರೆ. ಬಟ್ ಏನಂದರೆ ಅದೆಲ್ಲ ನಿಮಗೆ ಟೆಂಪ್ರರಿ ರಿಲೀಫ್ ಕೊಡುವಂಥದ್ದು. ಸೊ ಏನಾಗುತ್ತೆ, ಆ ಒಂದು ಪರ್ಟಿಕ್ಯುಲರ್ ಟೈಮಿಗೆ ಮೇ ಬಿ ನಿಮಗೆ ಕ್ಲಿಯರ್ ಆಗುವಂಥದ್ದು. ಬಟ್ ಹೋಗ್ತಾ ಏನಾಗುತ್ತೆ, ರಿಕರೆನ್ಸ್ ಬರುವಂಥದ್ದು. ಸೊ ಅಲ್ಲಿನೇ ನಮ್ಮದು ಹೋಮಿಯೋ ಕೇರ್ ಟ್ರೀಟ್ಮೆಂಟ್ ಡಿಫ್ರೆಂಟ್ ಆಗುವಂಥದ್ದು. ಸೊ ನಾವು ರಿಕರೆನ್ಸಿ ಬರೋದನ್ನು ಕೂಡ ಪ್ರಿವೆಂಟ್ ಮಾಡಿಕೊಡ್ತೀವಿ. ಹಾಗಾಗಿ ಈ ರೀತಿ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ನಮ್ಮದು ಇರೋ ಪ್ರಾಬ್ಲಮ್ ಇಂಪ್ರೂವ್ ಆಗೋ ಜೊತೆ ಲೈಕ್ ಪಕ್ಕದಲ್ಲಿ ಇರುವಂಥ ವೇನಲ್ಲಿ ಕೂಡ ನಾವು ಅದಕ್ಕೆ ಸ್ಟ್ರೆಂತ್ ಕೊಡೋ ರೀತಿ ಮೆಡಿಸಿನ್ಸ್ ಕೊಡ್ತೀವಿ. ಸೊ ದ್ಯಾಟ್ ರಿಕರೆನ್ಸಿ ಬರೋದು ಪ್ರಿವೆಂಟ್ ಆಗುತ್ತೆ, ಜೊತೆಯಲ್ಲಿ ಕಂಪ್ಲೀಟಾಗಿ ಕ್ಯೂರ್ ಆಗುವಂಥದ್ದು. ಸೊ 100% ನಮಗೆ ರಿಸಲ್ಟ್ಸ್ ಓರಿಯೆಂಟೆಡ್ ಆಗಿ ನಾವು ಟ್ರೀಟ್ಮೆಂಟ್ ಮಾಡ್ಬೋದು ವಿತೌಟ್ ಎನಿ ಸೈಡ್ ಎಫೆಕ್ಟ್. ಮತ್ತು ನಾವು ಇನ್ವೇಸಿವ್ ಆಗಿನೂ ಏನೂ ಟ್ರೀಟ್ಮೆಂಟ್ ಕೊಡಲ್ಲ. ಅಂದರೆ ಪೇಷಂಟಿಗೆ ಹಾರ್ಮ್ ಮಾಡಿ ಲೈಕ್ ಇಂಜೆಕ್ಟ್ ಮಾಡುವಂಥದ್ದು, ಆಮೇಲೆ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡುವಂಥದ್ದು. ಸೊ ಆ ರೀತಿಯಲ್ಲಿ ಏನು ಟ್ರೀಟ್ಮೆಂಟ್ ನಾವು ಪ್ರೊವೈಡ್ ಮಾಡಲ್ಲ. ಸೊ ಅದಕ್ಕೇ ನಾವು ಕಾನ್ಸ್ಟಿಟ್ಯೂಷನಲ್ ವೇ ಆಫ್ ಟ್ರೀಟ್ಮೆಂಟ್ ಅಂತ ಹೇಳುವಂಥದ್ದು. ಓಕೆ ಡಾಕ್ಟರ್, ಈ ಬಗ್ಗೆ ಇನ್ನಷ್ಟು ಮಾತಾಡೋಣ. ಇನ್ನು ವೀಕ್ಷಕರೇ, ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಿ ಡಾಕ್ಟರ್ ಜೊತೆ ಲೈವ್ನಲ್ಲಿ ಮಾತಾಡಿ. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆಯನ್ನು ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಬಹುದಾ ಹೇಗೆ ಅಂತ? ಕಂಪ್ಲೀಟಾಗಿ ನಾವು ಕ್ಯೂರ್ ಮಾಡ್ಬೋದು. ಬಟ್ ಏನಂದರೆ ಮೆಡಿಸಿನ್ಸ್ ನಾವು ರೆಗ್ಯುಲರ್ ಆಗಿ ತಗೊಳ್ಳೋಕ್ಕೆ ಹೇಳ್ತೀವಿ. ಹೇಗೆ ಅಂದರೆ ಇವಾಗ ಪೇಷಂಟ್ಸಿಗೆ ನಾವು ಮೆಡಿಸಿನ್ಸ್ ಕೊಡುವಾಗ ಇಷ್ಟೊಂದು ಡ್ಯೂರೇಷನ್ ಹೇಳ್ತೀನಿ.
ಸೊ ಮೇ ಬಿ ಒಂದು ಲೈಕ್ ಡ್ಯೂರೇಷನ್ ಆ ಪೇಷಂಟ್ ಮೇಲೇನೂ ಡಿಪೆಂಡ್ ಆಗುತ್ತೆ. ಸೊ ಇವಾಗ ಯಂಗರ್ ಏಜಲ್ಲಿ ಇದ್ದಾರೆ ಅಂದರೆ ನಾವು ಡ್ಯೂರೇಷನ್ ಆಫ್ ಮೆಡಿಕೇಷನ್ ಸ್ವಲ್ಪ ಕಡಿಮೆ ಮಾಡಿ ಹಾಕ್ಕೊಡ್ತೀವಿ. ಅದೇ ರೀತಿ ಸ್ವಲ್ಪ ಏಜ್ ಫ್ಯಾಕ್ಟರ್ ಅಂದರೆ ನಾವು ಇವಾಗ 45-50 ಏಜ್ ಇದ್ದವರಲ್ಲಿ ಹೇಗೆ ಅಂದರೆ ಅವ್ರದ್ದು ವೇಯ್ನಲ್ಲಿ ಕೂಡ ಆ ರೀತಿ ಚೇಂಜಸ್ ಆಗುತ್ತೆ. ಸೊ ವೇಯ್ನ್ ಮತ್ತು ಆರ್ಟರಿ ಎಲ್ಲ ಸ್ವಲ್ಪ ಇಲಾಸ್ಟಿಕ್ ನೇಚರಲ್ಲಿ ಇರುತ್ತೆ. ಸೊ ಅದನ್ನು ಮತ್ತೆ ನಾವು ಕರೆಕ್ಟ್ ಮಾಡಿ ಈ ಥರ ವೆರಿಕೋಸ್ ವೇಯ್ನೆಲ್ಲ ಮತ್ತೆ ರಿವರ್ಸ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಮೆಡಿಸಿನ್ಸ್ ಡ್ಯೂರೇಷನ್ ಕೂಡ ಸ್ವಲ್ಪ ಚೇಂಜ್ ಆಗುವಂಥದ್ದು. ಸೊ ಆ ರೀತಿ ನಾವು ಮೆಡಿಸಿನ್ಸಿಗೆ ಕೊಡುವಾಗ ಲೈಕ್ ಡ್ಯೂರೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಏನಂದರೆ ಎಲ್ಲರಿಗೇನು ನಾವು ಅಶ್ಯೂರೆನ್ಸ್ ಏನು ಕೊಡೋದಂದರೆ ಇದನ್ನು ಕಂಪ್ಲೀಟಾಗಿ ನಾವು ಟ್ರೀಟ್ ಮಾಡ್ಬೋದು, ಕ್ಯೂರ್ ಮಾಡ್ಬೋದು. ಬಟ್ ಏನಂದರೆ ಕರೆಕ್ಟಾಗಿ ಇರುವಂಥ ಟ್ರೀಟ್ಮೆಂಟ್ನ ಪಡ್ಕೋಬೇಕು ಅಂದಷ್ಟೇ. ಓಕೆ ಡಾಕ್ಟರೇ, ಇನ್ನು ಈ ಸಮಸ್ಯೆ ದೇಹದ ಯಾವ ಭಾಗದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತ? ಇವಾಗ ಕರೆಕ್ಟಾಗಿ ಹೇಳಿದರೆ ಮೇಜರಾಗಿ ನಮಗೆ ಈ ರೀತಿ ವೆರಿಕೋಸ್ ವೇನ್ ಸಮಸ್ಯೆಗಳೆಲ್ಲ ಎಲ್ಲಿ ಬರುತ್ತೆ ಅಂದರೆ ಮೇಜರಾಗಿ ನಮ್ಮದು ಲೋವರ್ ಎಕ್ಸ್ಟ್ರಿಮಿಟೀಸಲ್ಲಿ ಕಾಣುವಂಥದ್ದು. ಸೊ ಲೋವರ್ ಎಕ್ಸ್ಟ್ರಿಮಿಟೀಸ್ ಅಂದರೆ ಇವಾಗ ನಮ್ಮದು ಥೈಸಲ್ಲಿ ಬರುವಂಥದ್ದು, ಅದೇ ರೀತಿ ಕಾಲುಗಳಲ್ಲಿ ಕೂಡ ಕಾಣುವಂಥದ್ದು. ಸೊ ಹೇಗೆ ಆಗುತ್ತೆ ಅಂದರೆ ಈ ರೀತಿ ಲೈಕ್ ವೆರಿಕೋಸ್ ವೇನ್ ಪ್ರಾಬ್ಲಮ್ ನಾನು ಆಲ್ರೆಡಿ ಹೇಳಿದೆ, ನಮಗೆ ವೆಯ್ಟ್ ಕೂಡ ಸ್ವಲ್ಪ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನಮಗೆ ಸ್ವಲ್ಪ ವೆಯ್ಟ್ ಜಾಸ್ತಿ ಇದ್ದಾಗ ನಮ್ಮದು ವೆಯ್ಟ್ ಬೇರಿಂಗ್ ಜಾಯಿಂಟ್ ಅಂತ ನಮ್ಮದು ಮಂಡಿ ನೀ ಜಾಯಿಂಟ್ ಅಂತ ಹೇಳ್ತೀನಿ, ಮಂಡಿ ಜಾಯಿಂಟ್ನ. ಸೊ ಹೇಗೆ ಆಗುತ್ತೆ ಅಂದರೆ ನಮ್ಮದು ಅಷ್ಟೊಂದು ವೆಯ್ಟನ್ನ ಕೂಡ ನಮ್ಮದು ಕಾಲುಗಳೇ ಬೇರ್ ಮಾಡಬೇಕು ಅಂತ ಇರೋದು. ಸೊ ಪ್ರಾಪರಾಗಿ ಇರುವಂಥ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ ಅಂತ ಇದ್ದಾಗ ನಮಗೆ ವೆರಿಕೋಸ್ ವೇನ್ ಸಮಸ್ಯೆಗಳೆಲ್ಲ ಸ್ವಲ್ಪ ಜಾಸ್ತಿಯಾಗಿ ಕಾಣುವಂಥದ್ದು. ಸೊ ಅದಕ್ಕೆ ಈ ಒಂದು ವೆರಿಕೋಸ್ ವೇನ್ ಸಮಸ್ಯೆಗಳೆಲ್ಲ ಸ್ವಲ್ಪ ಜಾಸ್ತಿಯಾಗಿಯೇ ನಾವು ಕಾಲಲ್ಲಿ ಕಾಣುವಂಥದ್ದು. ಲೋವರ್ ಎಕ್ಸ್ಟ್ರಿಮಿಟೀಸಲ್ಲಿ ಜಾಸ್ತಿ ಒಂದು 80-90% ಜಾಸ್ತಿ ನಾವು ಕಾಲುಗಳಲ್ಲಿ ಕಾಣುವಂಥದ್ದು. ಓಕೆ ಡಾಕ್ಟರ್, ಇನ್ನು ಪ್ರೆಗ್ನೆಂಟ್ ಲೇಡೀಸ್ಗಳಲ್ಲಿ ಈ ಸಮಸ್ಯೆ ಯಾಕೆ ಕಾಣಿಸ್ಕೊಳ್ಳುತ್ತೆ ಅಂತ? ಪ್ರೆಗ್ನೆಂಟ್ ಲೇಡೀಸಲ್ಲಿ ಯಾಕೆ ವೆರಿಕೋಸ್ ವೇನ್ ಸಮಸ್ಯೆ ಬರುತ್ತೆ ಅಂದರೆ ಒಂದು ಅವರದ್ದು ಲೈಕ್ ಪ್ರೆಗ್ನೆನ್ಸಿ ಟೈಮಲ್ಲಿ ಅವರದ್ದು ಯೂಟ್ರಸ್ ಒಳಗಡೆ ಒಂದು ಪ್ರೊಡಕ್ಷನ್ ಆಫ್ ಕನ್ಸೆಪ್ಷನ್ ಲೈಕ್ ಕನ್ಸೀವ್ ಆಗಿರುತ್ತೆ. ಸೊ ಅದರದ್ದು ಸರ್ಕ್ಯುಲೇಷನ್ ಅದರದ್ದು ಲೈಕ್ ಏನು ಹೇಳೋದು ನಮ್ಮ ಕಾರ್ಡಿಯಾಕ್ ಔಟ್ಪುಟ್ ಅಂತ ಹೇಳ್ತೀನಿ. ಸೊ ನಾರ್ಮಲಿ ನಮ್ಮದು ನಾರ್ಮಲ್ ಆಗಿರುವಂಥ ಲೈಕ್ ಲೇಡೀಸದು ಅಥವಾ ಜೆಂಟ್ಸ್ ಆದ್ರೂ ಅವ್ರದ್ದು ನಾರ್ಮಲ್ ಆಗಿರುವಂಥ ಔಟ್ಪುಟ್ ಬಂದು ಒಂದು 4 to 5 ಲೀಟರ್ಸ್ ಅಂತ ಹೇಳ್ಬೋದು. ಸೊ ಏನಾಗುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ನಮ್ಮದು ಕಾರ್ಡಿಯಾಕ್ ಔಟ್ಪುಟ್ ನಾರ್ಮಲ್ಗಿಂತ ಸ್ವಲ್ಪ ಜಾಸ್ತಿಯಾಗಿ ಬರುವಂಥದ್ದು. ಯಾಕೆ ಅಂದರೆ ನಮ್ಮದು ಫೀಟಲ್ ಸರ್ಕ್ಯುಲೇಷನ್ ಅಂತ ಹೇಳ್ತೀನಿ, ಅದು ಕೂಡ ನಮ್ಮದು ಮೆಟರ್ನಲ್ ಸೈಡಿಂದನೇ ಮ್ಯಾನೇಜ್ ಮಾಡ್ತಾ ಹೋಗಬೇಕು. ಸೊ ಒಬ್ವಿಯಸ್ ಆಗಿ ನಮ್ಮದು ಬ್ಲಡ್ದು ವಾಲ್ಯೂಮ್ ಲೈಕ್ ಜಾಸ್ತಿ ಇರುತ್ತೆ. ಸೊ ಏನಾಗುತ್ತೆ ನಮ್ಮದು ಈ ಪ್ರೆಷರಿಂದ ನಮ್ಮದು ಬ್ಲಡ್ ವೆಸಲ್ಸಲ್ಲಿನೂ ಈ ಒಂದು ಪ್ರೆಷರ್ ಬೀಳುವಂಥದ್ದು. ಸೊ ಅದರಿಂದ ಏನಾಗುತ್ತೆ ಅಂದರೆ ವೆರಿಕೋಸ್ ವೇನ್ ಸಮಸ್ಯೆಗಳೆಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ನಮಗೆ ಕಾಣುವಂಥದ್ದು. ಸೊ ದ್ಯಾಟ್ ಏನಾಗುತ್ತೆ ನಮ್ಮದು ಅಬ್ಡೊಮೆನ್ ವೆಯ್ಟ್ ಕೂಡ ಜಾಸ್ತಿ ಆಗುತ್ತೆ. ಬೈ ದ ಟೈಮ್ ಏನಂದ್ರೆ ಫೀಟಲ್ ಗ್ರೋತ್ ಜಾಸ್ತಿ ಆಗೋದ್ರಿಂದ ನಮ್ಮದು ವೆಯ್ಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ ನಮ್ಮದು ವೇಯ್ನಲ್ಲಿ ಕೂಡ ಅದರದ್ದು ಪ್ರೆಷರ್ ಬೀಳುವಂಥದ್ದು. ಸೊ ಹಾಗಾಗಿ ನಮಗೆ ವೆರಿಕೋಸ್ ಸಮಸ್ಯೆಗಳೆಲ್ಲ ಸ್ವಲ್ಪ ಜಾಸ್ತಿ ನಾವು ಪ್ರೆಗ್ನೆನ್ಸಿ ಟೈಮಲ್ಲಿ ಕಾಣುವಂಥದ್ದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಯಲ್ಲಿ ರಿಯಕರೆನ್ಸ್ ರೇಟ್ ಎಷ್ಟಿರುತ್ತೆ ಅಂತ? ರಿಯೋಕರೆನ್ಸ್ ರೇಟ್ ಅದೇ ಕರೆಕ್ಟಾಗಿ ನಾವು ಅದನ್ನು ಟ್ರೀಟ್ ಮಾಡಲಿಲ್ಲ ಅಂದರೆ ಇವಾಗ ನಾನು ಆಲ್ರೆಡಿ ಡಿಸ್ಕಸ್ ಮಾಡೋ ಥರ ಇವಾಗ ಸಿಂಪ್ಟಮ್ಯಾಟಿಕ್ ರಿಲೀಫ್ ಬೇಕು ನಿಮಗೆ. ಇವಾಗ ವಿಸಿಬಲ್ ಆಗಿರುವಂಥ ವೇನ್ಸ್ನ ನಿಮಗೆ ತೆಗಿಬೇಕು. ಸೊ ದಟ್ ಸುಮಾರು ವಿಧವಾಗಿರುವಂಥ ಟ್ರೀಟ್ಮೆಂಟ್ಸ್ ಅವೈಲೇಬಲ್ ಇದೆ. ಸೊ ಏನಂದ್ರೆ ಸ್ಕ್ಲಿಯೋರೋಥೆರಪಿ ಅಂತೆಲ್ಲ ಹೇಳ್ತೀನಿ. ಸೊ ಆ ರೀತಿ ಟ್ರೀಟ್ಮೆಂಟ್ಗಳೆಲ್ಲ ಅವೈಲೇಬಲ್ ಇದೆ ಇವಾಗ. ಸೊ ಏನಾಗುತ್ತೆ ಅಂದರೆ ಫಾರ್ ದ ಟೈಮ್ ಬೀಯಿಂಗ್ ನೀವು ಅದನ್ನು ಲೈಕ್ ಯೂಸ್ ಮಾಡಿದರೆ ಅದನ್ನು ನೀವು ಮಾಡಿದರೆ ಫಾರ್ ದ ಟೈಮ್ ಬೀಯಿಂಗ್ ನಿಮಗೆ ವೆರಿಕೋಸ್ ವೇನ್ ಸಮಸ್ಯೆಗಳೆಲ್ಲ ಸ್ವಲ್ಪ ಮುಕ್ತಿ ಸಿಗುತ್ತೆ, ನಿಮಗೆ ಸ್ವಲ್ಪ ಟೆಂಪರರಿ ರಿಲೀಫ್ ಬರುವಂಥದ್ದು. ಬಟ್ ಏನಾಗುತ್ತೆ ಹೋಗ್ತಾ ಹೋಗ್ತಾ ನಿಮಗೆ ನಿಯರ್ ಬೈ ಇರುವಂಥ ವೇಯ್ನಲ್ಲಿ ನಿಮಗೆ ಈ ರೀತಿ ವೆರಿಕೋಸ್ ಸಮಸ್ಯೆಗಳನ್ನ ಕಾಣ್ಬೋದು. ಇಲ್ಲಾಂದರೆ ಇರೋ ವೇಯ್ನಲ್ಲಿ ಯಾವ ವೇಯ್ನಿಗೆ ನೀವು ಟ್ರೀಟ್ ಮಾಡಿದ್ರೋ ಅದೇ ವೇಯ್ನಲ್ಲಿ ತಿರ್ಗಾ ಬರ್ಬೋದು. ಸೊ ಆ ರೀತಿ ರಿಕರೆನ್ಸಿ ಬರುವಂಥದ್ದು. ಬಟ್ ಇನ್ ಹೋಮಿಯೋಪತಿಯಲ್ಲಿ ಹೇಗೆ ಅಂದರೆ ನಾವು ಈ ರೀತಿ ಲೈಕ್ ವೆರಿಕೋಸ್ ವೇಯ್ನಿಗೆ ಮಾತ್ರ ಟ್ರೀಟ್ ಕೊಡಲ್ಲ, ಲೈಕ್ ಪ್ರಿವೆಂಟಿವ್ ಕೂಡ ಅದರಲ್ಲಿ ಇರುತ್ತೆ. ಲೈಕ್ ನಿಯರ್ ಬೈ ಇರುವಂಥ ವೇಯ್ನಲ್ಲಿ ಕೂಡ ಈ ರೀತಿ ಬರಬಾರ್ದು ಅಂತ ರೀತಿಯಲ್ಲಿ ಟ್ರೀಟ್ಮೆಂಟ್ನ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ದ್ಯಾಟ್ ಏನಾಗುತ್ತೆ ಇರೋದೂ ಟ್ರೀಟ್ ಆಗುತ್ತೆ, ಜೊತೆಯಲ್ಲಿ ಇನ್ನು ಬರಬಾರ್ದು ಅಂತ ರೀತಿಯಲ್ಲಿ ಇನ್ನೂ ಟ್ರೀಟ್ಮೆಂಟ್ ಬರುತ್ತೆ. ಸೊ ನಮ್ಮದು ಹೋಮಿಯೋಪತಿಯಲ್ಲಿ ರಿಕರೆನ್ಸ್ ಚಾನ್ಸ್ ಬಂದು ತುಂಬ ಕಡಿಮೆ ಇರುವಂಥದ್ದು. ಬಟ್ ಇನ್ ಕೇಸ್ ಆಫ್ ಅದರ್ ಲೈಕ್ ಟ್ರೀಟ್ಮೆಂಟ್ ಅದರಲ್ಲಿ ಪ್ರೊಸೆಸ್ ನೋಡಿದರೆ ಅದರಲ್ಲಿ ಈ ರೀತಿ ಸ್ವಲ್ಪ ರಿಕರೆನ್ಸ್ ಜಾಸ್ತಿ ಕಾಣುವಂಥದ್ದು ಇರುತ್ತೆ. ಓಕೆ, ಇನ್ನು ಈ ಸಮಸ್ಯೆಯಿಂದ ಬಳಲ್ತಾ ಇರೋರು ಯಾವ ರೀತಿಯಾದಂತಹ ಆಹಾರ ಪದ್ಧತಿಯನ್ನು ಫಾಲೋ ಮಾಡಬೇಕು? ಇವಾಗ ಡಯಟ್ ಎಲ್ಲ ನೋಡಿದರೆ ಅದೇ ನೀವು ಮೇಜರಾಗಿ ಮಾಡುವಂಥದ್ದು ನಿಮ್ಮದು ವೆಯ್ಟ್ನ ಮ್ಯಾನೇಜ್ ಮಾಡಬೇಕು ಅಂತ ಇರೋದು. ಸೊ ವೆಯ್ಟ್ ಮ್ಯಾನೇಜ್ಮೆಂಟ್ ಹೇಗೆ ಅಂದರೆ ಇವಾಗ ನಿಮಗೆ ಸ್ವಲ್ಪ ಒಬೇಸ್ ಇದ್ದಾರೆ, ಸ್ವಲ್ಪ ಓವರ್ ವೆಯ್ಟ್ ಇದ್ದಾರೆ ಅಂದರೆ ಆ ವೆಯ್ಟ್ನ ನೀವು ಮ್ಯಾನೇಜ್ ಮಾಡಬೇಕಾಗುತ್ತೆ. ಆಮೇಲೆ ನಿಮಗೆ ಹ್ಯಾಬಿಟ್ಸ್ ಆಫ್ ಲೈಕ್ ಸ್ಮೋಕಿಂಗ್ ಇದೆ, ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಸೊ ಇದು ಕೂಡ ನಮ್ಮದು ವೆಯ್ನಲ್ಲಿ ಇರುವ ಪ್ರಾಬ್ಲಮ್ಸ್ನ ಇನ್ನೂ ಜಾಸ್ತಿ ಮಾಡೋಕ್ಕೆ ಕಾರಣವಾಗುತ್ತೆ. ಸೊ ಅದಕ್ಕೆ ಈ ರೀತಿ ಇರೋ ಹ್ಯಾಬಿಟ್ಸ್ ಏನಾದರೂ ಇತ್ತು ಅಂದರೆ ಅದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು.
ಆಮೇಲೆ ಏನಂದರೆ ಇವಾಗ ನಿಮಗೆ ಜಂಕ್ ಫುಡ್ ತಿನ್ನುವಂಥದ್ದು, ಫಾಸ್ಟ್ ಫುಡ್ ಜಾಸ್ತಿ ತಿನ್ನುವಂಥದ್ದು, ಎಸ್ಪೆಷಲಿ ಹೊರಗಡೆಯಿಂದ ಫುಡ್ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇದೆ ಅಂದರೆ ಅದನ್ನೆಲ್ಲ ನೀವು ಕಂಟ್ರೋಲ್ ಮಾಡಬೇಕು. ಯಾಕೆ ಅಂದರೆ ಈ ಪ್ರೊಸೆಸ್ಡ್ ಫುಡ್ ಇರ್ಬೋದು, ಅದರಲ್ಲಿ ಶುಗರ್ ಕಂಟೆಂಟ್ಸ್ ಜಾಸ್ತಿ ಇರುವಂಥದ್ದು. ಸೊ ಇದೆಲ್ಲ ನಮ್ಮದು ಲೈಕ್ ಇನ್ ಅದರ್ ವೇ ಹೇಳಿದರೆ ಆಪೋಸಿಟಾಗಿ ನಮ್ಮದು ಹೆಲ್ತ್ಗೆ ಹಾಳಾಗುವಂಥದ್ದು. ಅದೇ ರೀತಿ ವೇನ್ಸದು ಇರಲಿ, ಆರ್ಟರೀಸಿದು ಇರಲಿ, ನಮ್ಮದು ಬ್ಲಡ್ ಸರ್ಕ್ಯುಲೇಷನ್ಗೆ ಇರಲಿ, ಎಲ್ಲದಕ್ಕೇನು ಸ್ವಲ್ಪ ಹಾರ್ಮ್ ಆಗಿ ಎಫೆಕ್ಟ್ ಆಗುವಂಥದ್ದು. ಸೊ ಆ ರೀತಿ ಇರೋ ಫುಡ್ ಐಟಮ್ಸ್ ಎಲ್ಲ ನೀವು ಕಂಟ್ರೋಲ್ ಮಾಡ್ತಾ ಹೋಗಬೇಕು. ಆಮೇಲೆ ಒಂದು ಹೆಲ್ದಿ ಫುಡ್ ಸ್ಟೈಲ್ನ ನೀವು ಫಾಲೋ ಮಾಡಬೇಕು. ಹೆಲ್ದಿ ಫುಡ್ ಸ್ಟೈಲ್ ಅಂದರೆ ಸಮೀಕೃತವಾಗಿರುವಂಥ ಆಹಾರ ಅಂತ ಹೇಳ್ತೀನಿ. ಸೊ ಬ್ಯಾಲೆನ್ಸ್ಡ್ ಡಯಟ್ನ ಫಾಲೋ ಮಾಡಬೇಕು. ಸೊ ಜಾಸ್ತಿಯಾಗಿರುವಂಥ ರೀತಿ ವೆಜಿಟೇಬಲ್ಸ್ ಆ್ಯಡ್ ಮಾಡಬೇಕು. ಅದೇ ರೀತಿಯಲ್ಲಿ ನೀವು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ನ ತಗೋಬೋದು. ಸೊ ಅದು ನಿಮ್ಮದು ಬ್ಲಡ್ ವೆಸಲ್ಸ್ಗೆ ಒಳ್ಳೆಯದು. ಅದೇ ರೀತಿ ನಮ್ಮದು ಸರ್ಕ್ಯುಲೇಷನ್ ಒಳ್ಳೆಯದಾಗೋಕ್ಕೇನು ಹೆಲ್ಪ್ಫುಲ್ ಆಗುತ್ತೆ. ಅದೇ ರೀತಿ ನಮ್ಮದು ವಿಟಮಿನ್ ಎ ರಿಚ್ ಆಗಿರುವಂಥ ಫುಡ್ ಐಟಮ್ಸ್ ತಗೊಳ್ಳಿ. ಎಕ್ಸಾಂಪಲ್ ನೋಡಿದರೆ ಕ್ಯಾರೆಟ್ಸ್ ತಗೊಳ್ಳಿ, ಅದೇ ರೀತಿ ಬೀಟ್ರೂಟ್ಸ್, ಈ ರೀತಿ ಇರೋ ವೆಜಿಟೇಬಲ್ಸ್ನ ಜಾಸ್ತಿಯಾಗಿ ನಮ್ಮದು ಊಟದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಅದೇ ರೀತಿ ವೆಲ್ ಹೈಡ್ರೇಷನ್ ಅಂತ ಇರೋದು ಕೂಡ ತುಂಬ ಇಂಪಾರ್ಟೆಂಟ್ ಇದೆ. ಸೊ ಮಿನಿಮಮ್ ಒಂದು ದಿನಕ್ಕೆ 2 to 3 ಲೀಟರ್ಸ್ ಆಫ್ ನೀರನ್ನು ಕನ್ಸ್ಯೂಮ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಸೊ ದಟ್ ಏನಾಗುತ್ತೆ, ನಮ್ಮದು ಸರ್ಕ್ಯುಲೇಷನ್ ಚೆನ್ನಾಗಿರುವಂಥದ್ದು, ಈವನ್ ನಮ್ಮದು ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಚೆನ್ನಾಗಿರುವಂಥದ್ದು, ಹಾಗಾಗಿ ನಮ್ಮದು ಎಕ್ಸ್ಕ್ರೀಟರಿ ಫಂಕ್ಷನ್ ಕೂಡ ವೆಲ್ ಆಗಿ ಬರುವಂಥದ್ದು. ಇದು ಕೂಡ ನಮಗೆ ಟುಗೆದರ್ ನಮ್ಮದು ಹೆಲ್ತನ್ನ ಚೆನ್ನಾಗಿ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುವಂಥದ್ದು. ಓಕೆ, ಇನ್ನು ಈ ಸಮಸ್ಯೆ ಇರೋರು ಮನೆಯಲ್ಲೇ ಯಾವೆಲ್ಲ ಸಿಂಪಲ್ ಎಕ್ಸಸೈಸ್ಗಳನ್ನ ಮಾಡಬಹುದು ಅಂತ? ಇವಾಗ ಮನೆಯಲ್ಲಿ ಇರುವಾಗ ಹೇಗೆ ಅಂದರೆ ಅದೇ ನಮ್ಮದು ಕಾಲಲ್ಲಿ ವೆರಿಕೋಸ್ ವೇನ್ ಬಂದಾಗ ಜಾಸ್ತಿಯಾಗಿ ಸ್ಟ್ರೆಸ್ ತಗೊಂಡು ಎಕ್ಸಸೈಸ್ ಮಾಡೋದನ್ನ ನೀವು ಕಡಿಮೆ ಮಾಡಬೇಕು. ಯಾಕೆ ಅಂದರೆ ನೀವು ಎಷ್ಟು ಪ್ರೆಷರ್ ಕೊಟ್ಟು ಎಕ್ಸಸೈಸ್ ಮಾಡ್ತಿರೋ ಅಷ್ಟು ನಿಮ್ಮದು ವೆರಿಕೋಸ್ ವೇನ್ನ ಕಂಡೀಷನ್ ಇನ್ನೂ ಹಾಳಾಗೋಕ್ಕೆ ಇರುತ್ತೆ. ಸೊ ಅದಕ್ಕೆ ಮೈಲ್ಡ್ ಆಗಿರುವಂಥ ರೀತಿಯಲ್ಲಿ ನಮ್ಮದು ಕಾಫ್ ಮಸಲ್ಸಿಗೆ ಸ್ವಲ್ಪ ಎಕ್ಸಸೈಸ್ ಮಾಡಬೇಕು. ಕೂತ್ಕೊಂಡು ಏನು ಮಾಡಬೇಕಂದ್ರೆ, ಕೂತ್ಕೊಂಡು ನಿಮ್ಮದು ಬಿಗ್ ಟೋ ಇರುತ್ತೆ, ಬಿಗ್ ಟೋವನ್ನು ಸ್ವಲ್ಪ ಪ್ರೆಸ್ ಮಾಡಿ ಕಾಲನ್ನ ಮೇಲೆ ಎತ್ತಿ ಈ ರೀತಿ ಎಕ್ಸಸೈಸ್ ಮಾಡೋದ್ರಿಂದ ಕಾಫ್ ಮಸಲ್ಸ್ ಸ್ವಲ್ಪ ಸ್ಟ್ರೆಂತ್ ಆಗೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಬಟ್ ಏನಂದರೆ ನಾವು ಕಂಪ್ಲೀಟ್ ನಮ್ಮದು ಬಾಡಿ ವೆಯ್ಟ್ಗೆ ನಾವು ಕಾಲಿಗೆ ಕೊಡ್ತಾ ಇಲ್ಲ. ನಾವು ಕೂತ್ಕೊಂಡು ಮಾಡೋದ್ರಿಂದ ನಮ್ಮದು ಬಾಡಿ ವೆಯ್ಟ್ ಕೂಡ ಬ್ಯಾಲೆನ್ಸ್ ಆಗಿರುವಂಥದ್ದು. ಸೊ ಅಷ್ಟೊಂದು ರೀತಿಯಲ್ಲಿ ಎಕ್ಸಸೈಸ್ನ ರೆಗ್ಯುಲರ್ ಆಗಿ ಮಾಡ್ಕೊಳ್ಳಿ. ಆಮೇಲೆ ನಾವು ಕಾಲಲ್ಲಿ ಸ್ವಲ್ಪ ಇಲಾಸ್ಟಿಕ್ ಥರ ಏನಾದರೂ ಇಟ್ಬಿಟ್ಟು ಅದನ್ನು ಪುಲ್ ಮಾಡುವಾಗ ಅದು ಕೂಡ ನಮ್ಮದು ಕಾಫ್ ಮಸಲ್ಸ್ ಸ್ಟ್ರೆಂತ್ ಇಂಪ್ರೂವ್ ಆಗೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಅದೇ ರೀತಿ ಕೂತ್ಕೊಂಡು ನೀವು ಯೋಗ ಮಾಡ್ಬೋದು. ಆ ರೀತಿ ಮೈಲ್ಡ್ ಆಗಿರುವಂಥ ರೀತಿಯಲ್ಲಿ ಎಕ್ಸಸೈಸ್ಗಳೆಲ್ಲ ನೀವು ಮಾಡ್ತಾ ಹೋಗಿದ್ರೆ ನಿಮ್ಮದು ಕಾಫ್ ಮಸಲ್ಸ್ ಅದೇ ರೀತಿ ವೇಯ್ನಲ್ಲಿ ಸ್ವಲ್ಪ ಸ್ಟ್ರೆಂತ್ ಬರೋಕ್ಕೆ ಹೆಲ್ಪ್ಫುಲ್ ಆಗುವಂಥದ್ದು. ಸೊ ಈ ರೀತಿ ಎಕ್ಸಸೈಸ್ ಎಲ್ಲ ನೀವು ರೆಗ್ಯುಲರ್ ಆಗಿ ಮಾಡ್ತಾ ಹೋಗ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಗೆ ಯಾವೆಲ್ಲ ಟೆಸ್ಟ್ಗಳನ್ನ ಮಾಡಿಸ್ಬೇಕಾಗುತ್ತೆ? ಟೆಸ್ಟ್ಗಳು ಏನೆಲ್ಲ ಮಾಡಬೇಕಂದ್ರೆ ಅದೇ ಮೇಜರ್ ಆಗಿ ಈ ರೀತಿ ವೆರಿಕೋಸ್ ವೇನ್ ಸಮಸ್ಯೆ ಬಂತು ಅಂದರೆ ನಾವು ಬೈ ಸೀಯಿಂಗ್ ಅಂದರೆ ಪೇಷಂಟ್ನ ಕನ್ಸಲ್ಟ್ ಮಾಡುವಾಗ, ಎಕ್ಸಾಮಿನ್ ಮಾಡುವಾಗಲೇ ನಮಗೆ ಗೊತ್ತಾಗುತ್ತೆ ವೆದರ್ ಆ ಪೇಷಂಟಿಗೆ ವೆರಿಕೋಸ್ ವೇನ್ ಇದೆಯಾ ಇಲ್ವೋ ಅಂತ. ಈವನ್ದು ಒಳಗಡೆ ನಾನು ಹೇಳಿದ್ದಲ್ಲ, ಡೀಪ್ ವೇನ್ ಆಗಿ ಏನಾದರೂ ಪ್ರಾಬ್ಲಮ್, ಡೀಪಾಗಿ ಇರುವಂಥ ಪ್ರಾಬ್ಲಮ್ ಏನಾದರೂ ಇತ್ತು ಅಂದರೆ ಅದಕ್ಕೆ ನಾವು ವೀನಸ್ ಡಾಪ್ಲರ್ ಅಂತ ಒಂದು ಸ್ಕ್ಯಾನಿಂಗ್ ಥರ ಮಾಡ್ತಾರೆ. ಸೊ ಅದರಲ್ಲಿ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಒಳಗಡೆ ವೇಯ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಏನಾದರೂ ಥ್ರೋಂಬೋಸಿಸ್ ಥರ ಏನಾದರೂ ಕಂಡೀಷನ್ ಆಗಿಬಿಟ್ಟಿದ್ದೀರಾ, ಅಥವಾ ವೆರಿಕೋಸ್ ವೇನಿಂದ ಇನ್ನೂ ಸ್ವಲ್ಪ ಮೇಜರ್ ಆಗಿರುವಂಥ ಕಾಂಪ್ಲಿಕೇಶನ್ಸ್ ಏನಾದರೂ ಆಗಿದೆಯಾ ಅಂತ. ಸೊ ಹಾಗೇನಾದರೂ ಆಗಿದೆ, ಪರ್ಫೊರೇಟರ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆ, ಸೊ ಇದೆಲ್ಲ ನಾವು ಈ ವೀನಸ್ ಡಾಪ್ಲರ್ ಮಾಡೋದ್ರಿಂದ ಗೊತ್ತಾಗುವಂಥದ್ದು. ಸೊ ಅದಕ್ಕೆ ಆ ರೀತಿ ಇರೋ ಎಕ್ಸಾಮಿನೇಷನ್ಸ್ ಎಲ್ಲ ನಾವು ಅಡ್ವೈಸ್ ಮಾಡ್ತೀವಿ ಪೇಷಂಟ್ಸಿಗೆ. ಓಕೆ ಡಾಕ್ಟರ್, ಇನ್ನು ಯಾವ ಆಕ್ಯುಪೇಷನ್ ಅವರಿಗೆ ಈ ಸಮಸ್ಯೆ ಬರುವಂಥ ಚಾನ್ಸಸ್ ಹೆಚ್ಚಿರುತ್ತೆ ಅಂತ? ಇವಾಗ ಜಾಸ್ತಿ ಆಕ್ಯುಪೇಷನ್ ರಿಲೇಟೆಡ್ ನೋಡಿದರೆ ಅದೇ ಮೇಜರ್ ಆಗಿ ನಾವು ಪ್ರೊಫೆಸರ್ಸ್ ಇರ್ಬೋದು, ಸೆಕ್ಯೂರಿಟಿ ಗಾರ್ಡ್ಸ್ ಇರ್ಬೋದು, ಅಥವಾ ಜಾಸ್ತಿಯಾಗಿ ವೆಯ್ಟ್ ಲಿಫ್ಟ್ ಮಾಡೋರು ಇರ್ಬೋದು, ಮೇ ಬಿ ಕೂಲಿ ಕೆಲಸ ಮಾಡೋರು ಇರ್ಬೋದು. ಸೊ ಅವರೆಲ್ಲ ಏನಂದರೆ ವಿತೌಟ್ ಸಪೋರ್ಟ್ ಮಾಡ್ತಾ ಇರ್ತಾರೆ. ಸೊ ಅದರಿಂದ ನಮ್ಮದು ಆ ಬಾಡಿ ವೆಯ್ಟ್ ಜಾಸ್ತಿ ಆಗೋದ್ರಿಂದ ಕೂಡ ನಮ್ಮದು ನೀಯಲ್ಲಿ ಪ್ರಾಬ್ಲಮ್ ಬರೋಕ್ಕೆ, ಅದೇ ರೀತಿ ವೆರಿಕೋಸ್ ವೇನ್ ಬರೋಕ್ಕೆ ಕಾರಣವಾಗುತ್ತೆ. ಅದೇ ರೀತಿ ಲಾಂಗ್ ಸ್ಟ್ಯಾಂಡಿಂಗ್ ಮಾಡೋದ್ರಿಂದ ಈ ರೀತಿ ಟೀಚರ್ಸ್ ಲೆಕ್ಚರ್ಸ್ ಎಲ್ಲ ಇರ್ಬೋದು, ಅಥವಾ ಸೆಕ್ಯೂರಿಟಿ ಗಾರ್ಡ್ಸ್ ಇರ್ಬೋದು, ಸೊ ಅವರು ಆಮೇಲೆ ನಮ್ಮದು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡೋರು ಇರ್ಬೋದು. ಸೊ ಅವರೆಲ್ಲ ಲಾಂಗ್ ಸ್ಟ್ಯಾಂಡಿಂಗ್ ನಿಂತ್ಕೊಂಡು ಕೆಲಸ ಮಾಡಿರ್ತಾರೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ಈ ಪ್ರಾಬ್ಲಮ್ಸಲ್ಲಿ ಇನ್ನೂ ಜಾಸ್ತಿ ಆಗೋಕ್ಕೆ ಕಾರಣವಾಗುತ್ತೆ. ಸೊ ಆ ರೀತಿ ಪ್ರೊಫೆಷನ್ಸ್ನ ಮಾಡೋರು ಏನು ಮಾಡಬೇಕಂದ್ರೆ ಈ ರೀತಿ ಲಾಂಗ್ ಸ್ಟ್ಯಾಂಡಿಂಗ್ ಆಗಿ ನಿಂತ್ಕೊಂಡು ಮಾಡುವಾಗ ಮಧ್ಯದಲ್ಲಿ ಒಂದು 10 ಮಿನಿಟ್ಸ್ ಎಲ್ಲ ಹಾಗೆ ಕೂತ್ಕೊಂಡು ರೆಸ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಸೊ ಅದು ಮಾಡೋದ್ರಿಂದ ನಮ್ಮದು ಕಾಲದು ಏನು ಹೇಳೋದು, ಆ ಪ್ರೆಷರು, ಆಮೇಲೆ ಆ ಸ್ಟ್ರೆಸ್ಸು ಬರುವಂಥದ್ದು ಇದೆಲ್ಲ ಕಡಿಮೆ ಆಗೋಕ್ಕೆ ಹೆಲ್ಪ್ಫುಲ್ ಆಗುವಂಥದ್ದು.
ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಗೆ ಆಲ್ರೆಡಿ ಬೇರೆ ಕಡೆ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ, ಅಂಥವರು ಹೋಮಿಯೋಪತಿ ಟ್ರೀಟ್ಮೆಂಟ್ಗೆ ಶಿಫ್ಟ್ ಆಗಬಹುದಾ ಹೇಗೆ ಅಂತ? ಖಂಡಿತವಾಗ್ಲೂ ಆಗ್ಬೋದು. ಯಾಕೆ ಅಂದರೆ ಇವಾಗ ವೆರಿಕೋಸ್ ವೇನಿಗೆ ಟ್ರೀಟ್ಮೆಂಟ್ ಮಾಡುವಾಗ ಅವರು ಮೇಜರ್ ಆಗಿ ಇರುವಂಥ ಜಾಸ್ತಿ ಏನು ಹೇಳೋದು ಡಿಪೆಂಡೆಂಟ್ ಮೆಡಿಸಿನ್ಸ್ ಥರ ಏನೂ ಕೊಟ್ಟಿರಲ್ಲ. ಸೊ ಅದಕ್ಕೆ ನಾವು ಸ್ಟಾರ್ಟ್ ಮಾಡುವಾಗಲೇ ನಾವು ಆ ಮೆಡಿಸಿನ್ಸ್ನ ಅನಲೈಸ್ ಮಾಡಿಬಿಟ್ಟು ನಾವು ಸ್ಟಾಪ್ ಮಾಡಿಕೊಂಡು ಕೂಡ ಸ್ಟಾರ್ಟ್ ಮಾಡ್ಬೋದು. ಬಟ್ ಏನಂದರೆ ಮೆಡಿಸಿನ್ಸ್ ಏನೆಲ್ಲ ತಗೋತಾ ಇದೆ, ಇವಾಗ ಬೇರೆ ಮೆಡಿಸಿನ್ಸ್ ಏನಾದರೂ ಅವರಿಗೆ ಹಾರ್ಟ್ ಕಾಂಪ್ಲಿಕೇಶನ್ಸ್ ಏನಾದರೂ ಇತ್ತು, ಸೊ ಹಾಗೆ ಏನಾದರೂ ಇತ್ತು ಅಂದರೆ ಆ ಮೆಡಿಸಿನ್ಸ್ ನಾವು ಅನಲೈಸ್ ಮಾಡ್ತೀವಿ ಯಾವ ರೀತಿಯಲ್ಲಿ ಮೆಡಿಸಿನ್ಸ್ನ ಅವ್ರು ಹಾಕ್ತಾ ಇದೆ ಅಂತ. ಸೊ ಅದ್ರ ಮೇಲೆ ನಾವು ಮೆಡಿಸಿನ್ಸ್ನ ಟೇಪರ್ ಡೌನ್ ಮಾಡ್ತೀವಿ. ಇವಾಗ ಆ ರೀತಿ ಲೈಫ್ ಸೇವಿಂಗ್ ಮೆಡಿಸಿನ್ಸ್ ಏನಾದರೂ ಹಾಕ್ತಾ ಇದೆ ಅಂದರೆ ಅದ್ರ ಮೇಲೆ ನಾವು ಏನೂ ಮಾಡೋಕ್ಕಾಗಲ್ಲ. ಬಟ್ ಏನಂದರೆ ವೆರಿಕೋಸ್ ವೇನಿಗೆ ಅಂತ ಏನಾದರೂ ಮೆಡಿಸಿನ್ಸ್ ಇತ್ತು ಅಂದರೆ ಅದನ್ನು ಅನಲೈಸ್ ಮಾಡಿ ನಾವೇ ಟೇಪರ್ ಡೌನ್ ಮಾಡಿಬಿಟ್ಟು ನಮ್ಮದು ಹೋಮಿಯೋಪತಿ ಮೆಡಿಸಿನ್ಸಲ್ಲಿ ಚಾಲೂ ಮಾಡ್ತಾ ಹೋಗ್ಬೋದು. ಬಟ್ ಏನಂದರೆ ಮೆಡಿಸಿನ್ಸ್ನ ನಾವು ಹೇಳುವಷ್ಟು ಡ್ಯೂರೇಷನ್ ನೀವು ತಗೊಳ್ಳೇಬೇಕಾಗುತ್ತೆ. ಇಲ್ಲಾಂದರೆ ನಾವು ಹೇಳೋ ಒಂದು ಲೈಕ್ ಆ ಅಶ್ಯೂರೆನ್ಸು ಅದು ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ ಅಂತ ಇರೋದು ಇದೆಲ್ಲ ನಿಮಗೆ ಸಿಗಲ್ಲ ಅಂತ ಇರೋದು. ಸೊ ಆ ಡ್ಯೂರೇಷನ್ ನೀವು ಕಂಪ್ಲೀಟಾಗಿ ಮಾಡ್ಕೋಬೇಕಾಗುತ್ತೆ. ಓಕೆ ಡಾಕ್ಟರ್, ಇನ್ನು ಇಷ್ಟು ಹೊತ್ತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ವೆರಿಕೋಸ್ ವೇನ್ ಸಮಸ್ಯೆಯ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಇನ್ನು ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಬಹುದು, ಡಾಕ್ಟರ್ ಜೊತೆ ನೇರವಾಗಿ ಮಾತಾಡಬಹುದು, ಭೇಟಿ ಆಗಬಹುದು, ಜೊತೆಗೆ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ. ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550001133 1800 10811212.